ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿರುವ ಮೊಹರ್ರಂ ನಮಗೆ ಮತ್ತೊಮ್ಮೆ ಆಗಮನಗೊಂಡಿದೆ. ಚಂದ್ರಮಾನ ಕ್ಯಾಲೆಂಡರ್ ಅದನ್ನು ಲೆಕ್ಕ ಹಾಕಿಕೊಂಡು ಮೊಹರ್ರಂ ತಿಂಗಳನ್ನಾಗಿದೆ ಮುಸಲ್ಮಾನರು ವರ್ಷದ ಮೊದಲ ತಿಂಗಳು ಎಂದು ಕರೆಯೋದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಕ್ಕೆ ತೆರಳಿದ ಇಸ್ಲಾಮಿನ ಇತಿಹಾಸ ಪ್ರಸಿದ್ಧವಾದ ಹಿಜ್ರಾ ಎಂಬ ಆ ಒಂದು ವಲಸೆಯನ್ನು ನೆನಪಿನಲ್ಲಿಟ್ಟುಕೊಂಡು ಅದನ್ನು ಸ್ಮರಿಸಿಕೊಂಡಾಗಿದೆ ಹಿಜರಿ ವರ್ಷ ಎಂದು ನಾವೆಲ್ಲರೂ ಕೂಡ ಕರೆಯೋದು. ಇಸ್ಲಾಮಿನ ಎರಡನೇ ಖಲೀಫರಾಗಿರುವ ಹಜರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿ ಸ್ವಹಾಬಿಗಳೆಲ್ಲರೂ ಕೂಡ ಸೇರಿಕೊಂಡು ಒಂದು ಕ್ಯಾಲೆಂಡರ್ ವರ್ಷವನ್ನು ಅಥವಾ ಒಂದು ಕ್ಯಾಲೆಂಡರನ್ನು ಸಿದ್ಧಪಡಿಸುವ, ಅದು ಯಾವುದನ್ನು ಪ್ರಮಾಣದಲ್ಲಿಟ್ಟುಕೊಂಡು ಯಾವುದನ್ನು ಇಟ್ಟುಕೊಂಡು ಎಂಬುದರ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದರು. ಇಸ್ಲಾಮಿನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲದ ಅತ್ಯಂತ ಐತಿಹಾಸಿಕವಾದ ಒಂದು ಕ್ಷಣವಾಗಿದೆ ಹಿಜ್ರಾ. ಇವತ್ತು ಜಗತ್ತಿನಾದ್ಯಂತ ಇಸ್ಲಾಂ ಇಷ್ಟೊಂದು ಸುಂದರವಾಗಿ ಪಸರಿಸಲು, ಹಲವಾರು ಮನಸ್ಸುಗಳಿಗೆ ಅದು ತಲುಪಲು ಅಂದಿನ ಆ ತ್ಯಾಗೋಜ್ವಲವಾದ ಒಂದು ತೀರ್ಮಾನ ಅಥವಾ ಆ ತ್ಯಾಗೋಜ್ವಲವಾದ ಒಂದು ಯಾತ್ರೆ ಖಂಡಿತವಾಗಿಯೂ ಕಾರಣವಾಗಿದೆ. ಆದ್ದರಿಂದಲೇ ಆ ಐತಿಹಾಸಿಕವಾದ ಹಿಜ್ರಾವನ್ನು ಸ್ಮರಿಸಿಕೊಂಡು ನಾವು ಕ್ಯಾಲೆಂಡರನ್ನು ಸಿದ್ಧಪಡಿಸುವ, ಅಂದಿನಿಂದ ಆರಂಭಗೊಳಿಸುವ ಎಂಬ ತೀರ್ಮಾನಕ್ಕೆ ಬಂದು ಅದು ಅವತ್ತಿನಿಂದ ಇಸ್ಲಾಮಿಕ್ ಕ್ಯಾಲೆಂಡರ್ ಹೊಸ ವರ್ಷವಾಗಿ, ಹೊಸ ವರ್ಷದ ಆರಂಭವಾಗಿ ಮೊಹರ್ರಂ ತಿಂಗಳನ್ನು ಅಲ್ಲಿ ಘೋಷಣೆ ಮಾಡಲಾಯಿತು. ಈಗ ಮೊಹರ್ರಂ ಆಗಮನಗೊಂಡಿದೆ. ಹೊಸ ವರ್ಷಗಳು ಬರುವಾಗ ಇಸ್ಲಾಮಿನಲ್ಲಿ ಹೊಸ ವರ್ಷಾಚರಣೆ ಎಂಬುದಿಲ್ಲ. ಅವತ್ತೊಂದು ಸಂಭ್ರಮ ಪಡುವುದು, ಪಟಾಕಿ ಸಿಡಿಸುವುದು ಅಥವಾ ಇನ್ನಿತರ ಕುಣಿದು ಕುಪ್ಪಳಿಸುವುದು, ಹೊಸ ವರ್ಷದ ಹೆಸರಿನಲ್ಲಿ ಇವತ್ತು ನಡೆಯುತ್ತಿರುವ ಹಲವಾರು ಅನಾಚಾರಗಳು ನಾವು ಕಾಣ್ತಾ ಇದ್ದೇವೆ. ಅವತ್ತಾಗಿದೆ ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚು ಮದ್ಯ ಮಾರಾಟವಾಗುವುದು. ಅವತ್ತು ಹಲವಾರು ಅಶ್ಲೀಲತೆಗಳು, ಅನೈತಿಕತೆಗಳು, ಅಧಾರ್ಮಿಕವಾದ ಪ್ರವಣತೆಗಳ ಮೂಲಕವಾಗಿದೆ ಇವತ್ತು ಎಲ್ಲ ಕಡೆಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತಾ ಇರೋದು. ಇದಕ್ಕೆ ಯಾವುದಕ್ಕೂ ಕೂಡ ಇಸ್ಲಾಂ ಸಮ್ಮತಿಯನ್ನು ಕೊಡುವುದಿಲ್ಲ, ಅದು ನಿಷಿದ್ಧವಾಗಿದೆ. ಆ ರೀತಿ ಒಂದು ಹೊಸ ವರ್ಷಾಚರಣೆ ಇಲ್ಲ. ಕಾರಣ ನಿಜಕ್ಕೂ ಇಲ್ಲಿ ಹೊಸ ವರ್ಷ ಅಂತ ಹೇಳುವಾಗ ನಾವು ಆ ದಿನ ಸಂಭ್ರಮಿಸಬೇಕಾದ ದಿನವಲ್ಲ, ಅದು ನಾವು ಚಿಂತಿಸಬೇಕಾದ ದಿನ. ನಮ್ಮ ಗತಕಾಲಗಳು ಹೇಗಿತ್ತು, ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಎಂಬುದನ್ನು ನಾವು ಪ್ರತಿಜ್ಞೆ ಮಾಡಬೇಕಾದ ದಿನ. ಗತಕಾಲದ ಬಗ್ಗೆ ಚಿಂತಿಸಿ ಮುಂದಿನ ಬದುಕಿನ ಬಗ್ಗೆ ಒಳ್ಳೆಯ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾದ ದಿನ. ಗತಕಾಲದಲ್ಲಿ ಮಾಡಿರುವ ಪಾಪಗಳ ಬಗ್ಗೆ ಅಲ್ಲಾಹನೊಂದೇ ಕ್ಷಮೆಯನ್ನು ಕೇಳಿ ಮುಂದಿನ ಬದುಕು ಅತ್ಯಂತ ಸುಗಮವಾಗಿ, ಸುಂದರವಾಗಿ ಇರುತ್ತದೆ ಎಂಬುದನ್ನು ಪ್ರತಿಜ್ಞೆ ಮಾಡಬೇಕಾದ ದಿನವಾಗಿದೆ ಈ ಮೊಹರ್ರಮಿನ ಹೊಸ ವರ್ಷದ ದಿನಗಳೆಲ್ಲವೂ ಕೂಡ.